ಎಲ್ಲ ನನ್ನ ನೆಚ್ಚಿನ ರೈತ ಮಿತ್ರರಿಗೆ ನಮಸ್ಕಾರಗಳು. ನಾವಿವತ್ತು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಏನಪ್ಪಾ ಅಂತ ಅಂದ್ರೆ, ಭವಿಷ್ಯದಲ್ಲಿ ಅಡಿಕೆ ಕೃಷಿಯ ಲಾಭದಾಯಕತೆ ಹಾಗೂ ನಷ್ಟ ಯಾವ್ದ್ರಲ್ಲಿ ಜಾಸ್ತಿ ಯಾವ್ದಿರುತ್ತೆ, ಇದರ ಭವಿಷ್ಯ ಯಾವ ತರ ಇದೆ, ಸ್ವಲ್ಪ ಇದರ ಸುತ್ತಮುತ್ತ ವೈಜ್ಞಾನಿಕ ಹಿನ್ನೆಲೆ ಮತ್ತೆ ಭೌಗೋಳಿಕ ಹಿನ್ನೆಲೆಗಳನ್ನ ಲೆಕ್ಕ ಹಾಕೊಂಡು ಹೇಳೋದಾದ್ರೆ ಯಾವ ತರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗೋದು. ಅಡಿಕೆಗೂ ಮತ್ತೆ ವಾತಾವರಣಕ್ಕೂ ಸಂಬಂಧ ನೋಡೋದಾದ್ರೆ, ನಾವು ಮೇಜರ್ ಆಗಿ ಅಡಿಕೆ ಮೂಲತಃ ಮಲೆನಾಡು ಏರಿಯಾದಲ್ಲಿ ಹುಟ್ಕೊಂಡಂತದ್ದು ಇದು. ಮತ್ತು ಕರ್ನಾಟಕದ ಎಲ್ಲಾ ಒಣ ಪ್ರದೇಶಗಳಲ್ಲೂ ಹಾವಳಿ ಇಟ್ಟಿದೆ. ಅದರಿಂದ ನಾವು ತುಂಬಾ ಇಲ್ಲಿ ಪ್ರಮುಖವಾಗಿ ಒಂದು 4 ರಿಂದ 5 ಪಾಯಿಂಟ್ಸ್ ನ ನೋಡೋದಾದ್ರೆ, ಮೇಜರ್ ಆಗಿ ಆಗ್ಲೇ ಹೇಳ್ದಂಗೆ ಒಣ ಪ್ರದೇಶದಲ್ಲಿ ಇರೋದ್ರಿಂದ ನೀರಿನ ಆಕಾರ ಜಾಸ್ತಿ ಆದಂಗೆಲ್ಲ ನೀರಿನ ಕೊರತೆ ಜಾಸ್ತಿ ಆಗುತ್ತೆ. ನಾವು ನೋಡಿರ್ಬೋದು, ಅಡಿಕೆಗೆ ನೀರು ಅತಿ ಹೆಚ್ಚು ಬೇಕಾಗುತ್ತೆ. ಅದರಿಂದ ಒಂದು ನೀರಿನ ಸಮಸ್ಯೆ ಆಯ್ತು ಅಂತಂದ್ರೆ ಅಂದ್ಕೊಂಡಷ್ಟು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಓವರ್ ಆಲ್ ಈಲ್ಡ್ ಕಡಿಮೆ ಆಗುತ್ತೆ. ಈ ಹೆಚ್ಚುತ್ತಿರುವ ಕ್ಲೈಮೇಟ್ ಚೇಂಜ್, ಹವಾಮಾನ ವೈಪರೀತ್ಯದಲ್ಲಿ ಫ್ಲವರ್ ಡ್ರಾಪ್ ಅಂತೂ ತುಂಬಾ ವಿಪರೀತ ಜಾಸ್ತಿ ಆಗ್ತಾ ಇದೆ. ಈ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲೆಲ್ಲ ಫ್ಲವರ್ ಡ್ರಾಪ್ ಆಗ್ತಾ ಇದೆ. ಡ್ರಾಪ್ ಆಯ್ತು ಅಂತಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಹೂವು ಕಚ್ಚಕ್ ಆಗಲ್ಲ, ಗೊನೆಗಳು ಚೆನ್ನಾಗಿ ಬರಲ್ಲ. ಅದರಿಂದ ಜಾಸ್ತಿ ನಷ್ಟ ಆಗುತ್ತೆ. ಅದರಿಂದ ಮತ್ತೆ ಕಡಿಮೆ ಈಲ್ಡ್ ಬರುತ್ತೆ. ಜೊತೆಗೆ ನೋಡ್ಕೊಂಡ್ರೆ ರೋಗಗಳು ಜಾಸ್ತಿ ಆಗ್ತಾ ಇದೆ. ಈಗ ಕೊಳೆ ರೋಗ ಇರ್ಬೋದು, ಇಡಿಮುಂಡಿಗೆ ರೋಗ ಇರ್ಬೋದು, ಅದೆಲ್ಲ ಇದೆ. ಅದ್ರ ಜೊತೆಗೆ ಮೈಟ್ಸು ಜಾಸ್ತಿ ಆಗ್ತಾ ಇದೆ. ಮತ್ತೆ ಸ್ಪಿಂಡಲ್ ಬಗ್ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಗೆ ಆ ಪ್ರದೇಶದಲ್ಲೆಲ್ಲ ಮೈಟ್ಸ್ ವಿಪರೀತ ಆಗ್ತಾ ಇದೆ. ಈಗ ರೆಡ್ ಸ್ಪೈಡರ್ ಮೈಟ್ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಮ್ಯಾನೇಜ್ಮೆಂಟ್, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಪೆಸ್ಟ್ ಮ್ಯಾನೇಜ್ಮೆಂಟ್ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರು ಮಾತ್ರ ಸಕ್ಸಸ್ ಆಗೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಅಂದ್ರೆ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದ್ರೆ, ನಾವೀಗ ಗ್ಲೋಬಲ್ ನ್ಯಾಷನಲ್ ಟ್ರೆಂಡ್ ನೋಡ್ತಾ ಇದ್ರೆ, ಕಳೆದ 5 ವರ್ಷದಲ್ಲಿ 5.49 ಲ್ಯಾಕ್ ಹೆಕ್ಟರ್ಸ್ ಇತ್ತು. ಈಗ 25 ಎಂಡು ಸ್ಟಾರ್ಟಿಂಗ್ 26 ನೋಡ್ತಾ ಇದ್ರೆ 9.49 ಲ್ಯಾಕ್ ಹೆಕ್ಟರ್ ಜಾಸ್ತಿ ಆಗಿದೆ. ಅಂತ ಅಂದ್ರೆ ನಿಯರ್ಲಿ 72% ಜಾಸ್ತಿ ಆಗಿದೆ. ಅಡಿಕೆ ಏರಿಯಾ ಎಕರೇಜ್ ಜಾಸ್ತಿ ಆಗಿದೆ. ಸೊ ಅದನ್ನ ನೋಡೋದಾದ್ರೆ ನಾವು ಮೋನೋಕ್ರಾಪಿಂಗ್ ಜಾಸ್ತಿ ಆಗ್ತಾ ಇದೆ. ಮೋನೋಕ್ರಾಪಿಂಗ್ ಏನಪ್ಪಾ ಅಂತಂದ್ರೆ ಒಂದೇ ಬೆಳೆ ಬೆಳೆಯೋದು. ಒಂದು ಊರು ಅಂದ್ರೆ ಆ ಊರಲ್ಲಿ 90% ಒಂದೇ ಬೆಳೆ ಅಂದ್ರೆ ಅಡಿಕೆ ಬಿಟ್ಟು ಇನ್ನೇನು ಬೆಳೆದೇ ಇರೋದು. ನಾವ್ ಈ ತರ ಮಾಡ್ಕೊಳ್ಳೋದ್ರಿಂದ ಈಗ ಒಂದು ತೋಟಕ್ಕೆ ಏನಾದ್ರು ರೋಗ ಬಂತು ಅಂದ್ರೆ ಅದೆಲ್ಲಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಒಂದೇ ಸರಿ ಒಂದು ಊರ್ ಕೊಲಾಪ್ಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಅದನ್ನೇ ನಂಬ್ಕೊಂಡಿರುವಂತ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ನಾವು ಏನಪ್ಪಾ ಅಪ್ರೋಚ್ ತಗೋಬಹುದು ಅಂತಂದ್ರೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದ್ರೆ ಇಂಟರ್ ಕ್ರಾಪ್ ಮಾಡೋದು. ಈಗ ನಾವು ಅಡಿಕೆ ಜೊತೆಲಿ ನಮ್ಗೆ ಉತ್ತಮವಾಗಿ ಕೋಕೋ ಚೆನ್ನಾಗಿ ಬರುತ್ತೆ, ಕೋಕೋ ಹಾಕ್ಬೋದು, ನಟ್ಮೆಗ್ ಹಾಕ್ಬೋದು, ಕಾರ್ಡಮಮ್ ಹಾಕ್ಬೋದು, ಅಥವಾ ಪೆರಿನಿಯಲ್ಸ್ ಇವಾಯ್ತು ಅಂತಂದ್ರೆ ನಮ್ಗೆ ಆನ್ಯುಯಲ್ ಕ್ರಾಪ್ಸ್ ಪೈನಾಪಲ್ ಇರ್ಬೋದು, ಗೆಣಸು ಹಾಕ್ಬೋದು. ಇವೆಲ್ಲ ಹಾಕೋದ್ರಿಂದ ನಮ್ಗೆ ಅದರಲ್ಲಿ ಅರ್ಧದಷ್ಟು ಅದು ನಮ್ಗೆ ಸಿಗುತ್ತೆ. ಅಥವಾ ಆ ಮಣ್ಣಿಗೆ ನಾವೇನ್ ಗೊಬ್ಬರ ಹಾಕ್ತಿರ್ತೀವಿ, ಆ ಗೊಬ್ಬರದ್ದು ಅಮೌಂಟ್ ಈ ಇಂಟರ್ ಕ್ರಾಪ್ ಇಂದ ಬರುತ್ತೆ. ಈಗ ನಾವು ಕೋಕೋ ನೋಡಿರ್ಬೋದು, ಅದು ಸದಾಕಾಲ ಎಲೆ ಹಸಿರಾಗಿರುತ್ತೆ, ಮೇಲೆ ಚಿಗುರ್ತಾ ಇರುತ್ತೆ, ಕೆಳಗಡೆ ಎಲೆ ಉದುರ್ತಾ ಇರುತ್ತೆ. ಸೊ ಅದ್ರ ಒಣಗಿರೋ ಎಲೆನೆ ನಮ್ಗೆ ಎಷ್ಟೋ ನಾವು ಗೊಬ್ಬರಗಳು ಹಾಕೋ ಅವಶ್ಯಕತೆ ಇರಲ್ಲ. ನಮ್ಗೆ ಅದ್ರಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಅಡಿಕೆಗೆ ಗೊಬ್ಬರಗಳು ಹಾಕೋ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಆಗುತ್ತೆ. ಸೊ ನಾವ್ ಈ ತರ ಇಂಟರ್ ಕ್ರಾಪ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಸ್ವಲ್ಪ ಒಂದು ಪಕ್ಷದಲ್ಲಿ ರೇಟ್ ಕಡಿಮೆ ಆಯ್ತು ಅಂದ್ರೆ ಅಡಿಕೆದು, ಅದನ್ನ ಬ್ಯಾಲೆನ್ಸ್ ನಾವು ಈ ಕ್ರಾಪ್ ಅಲ್ಲಿ ಮಾಡ್ಕೊಳ್ಬಹುದು. ಅದರಿಂದ ಇಂಟರ್ ಕ್ರಾಪ್ ಮಾಡೋದು 99% ಉತ್ತಮ. ಬರೀ ಮೋನೋಕ್ರಾಪಿಂಗ್ ಅಂದ್ರೆ ಒಂದೇ. ನಮ್ಗೆ ಇಲ್ಲಿ ಖುಷಿ ವಿಚಾರ ಏನು ಅಂತಂದ್ರೆ, ಈಗ ಇತ್ತೀಚೆಗೆ ಬರೀ ಅಡಿಕೆ, ಗುಟ್ಕಾ ಅಥವಾ ಪಾನ್ ಮಸಾಲ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಾವು ತುಂಬಾ ರೈತರು ನೋಡ್ತಾ ಇರ್ಬೋದು, ಇವನ್ ನಿಲ್ಸ್ಬಿಟ್ರೆ, ಗುಟ್ಕಾ ಪಾನ್ ಮಸಾಲ ನಿಲ್ಸ್ಬಿಟ್ರೆ ನಮ್ಗೆ ಅಡಿಕೆಗೆ ರೇಟುಗಳು ಕಡಿಮೆ ಆಗುತ್ತೆ ಅಂತ. ಬಟ್ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ನಮ್ಮ ಅಡಿಕೆ ಇದೊಂದಕ್ಕೆ ಸೀಮಿತ ಆಗಿಲ್ಲ. ಫಾರ್ಮಾಸ್ಯೂಟಿಕಲ್ಸ್ ಅಂದ್ರೆ ನಾವೇನು ಔಷಧಿ ತಯಾರಿಕೆ ಮಾಡ್ತೀವಿ ಅದರಲ್ಲಿ ಮುಂದುವರಿತಾ ಇದೆ. ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದ್ರೆ ಬಟ್ಟೆಗಳು, ಡೈ ಪ್ರೊಡಕ್ಷನ್ ಅಲ್ಲಿ ಮುಂದುವರಿತಾ ಇದೆ. ಮತ್ತೆ ಕಾಂಪೋಸ್ಟ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಈ ರೀತಿ ಹಲವಾರು ಅದರ್ ದನ್
ಗುಟ್ಕಾ ಪ್ರೊಡಕ್ಷನ್ ಅಥವಾ ಪಾನ್ ಮಸಾಲ ಇಂದ ಇದನ್ ಬಿಟ್ಟು ಬೇರೆ ಕಡೆ ಎಲ್ಲಾ ಕಡೆನೂ ಬೆಳವಣಿಗೆ ಆಗ್ತಾ ಇದೆ. ಮತ್ತು ಈಗ ಏನಿದೆ ಬೆಳವಣಿಗೆ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ವಿಜ್ಞಾನಿಗಳು ಸ್ವಲ್ಪ ಅದ್ರ ಕಡೆ ಗಮನ ಹರಿಸೋದ್ರಿಂದ ಅಥವಾ ಗಮನ ಹರಿಸಿದ್ರೆ ತುಂಬಾ ರೈತರಿಗೆ ಸಹಾಯ ಆಗುತ್ತೆ. ವಿಚಾರಗಳನ್ನ ನಾವು ನೋಡಿ ಹೇಳೋದಾದ್ರೆ ಅಡಿಕೆ ಮಾಡೋದ್ರಿಂದ ಮುಂದೆ ಯಾವ ಭವಿಷ್ಯದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಬಟ್ ನಾವು ಬರೀ ಅಡಿಕೆ ಒಂದನ್ನೇ ಸಿಂಗಲ್ ಆಗಿ ಮಾಡಕ್ ಹೋದ್ರೆ ಸಮಸ್ಯೆ ಆಗುತ್ತೆ. ಅದರಿಂದ ಅಡಿಕೆ ಜೊತೆಗೆ ಇಂಟರ್ ಕ್ರಾಪ್ ಮಾಡೋದ್ರಿಂದ ಮತ್ತೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ರೈತರಿಗೂ ತುಂಬಾ ಸಹಾಯ ಆಗುತ್ತೆ. ಅಂದ್ರೆ ರೈತರು ಸ್ಟೇಬಲ್ ಆಗ್ತಾರೆ, ಎಕನಾಮಿಕಲ್ ಸ್ಟೇಬಲ್ ಆಗ್ತಾರೆ, ಮತ್ತೆ ಯಾವುದೇ ಸಮಸ್ಯೆ ಆಗಲ್ಲ, ಮಾರ್ಕೆಟ್ ಅಲ್ಲೂ ಯಾವುದೇ ಸಮಸ್ಯೆ ಆಗಲ್ಲ. ಅದರಿಂದ ಆದಷ್ಟು ಇಂಟರ್ ಕ್ರಾಪ್ ಅಂದ್ರೆ ಇಂಟಿಗ್ರೇಟೆಡ್ ಕ್ರಾಪ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಈ ಮುಂದಿನ ವಿಡಿಯೋಗಳಲ್ಲಿ ಈ ಕ್ಲೈಮೆಟಿಕ್ ಫ್ಯಾಕ್ಟರ್ ಅಂದ್ರೆ ಫ್ಲವರ್ ಡ್ರಾಪ್, ವಾಟರ್ ಸ್ಕೇರ್ಸಿಟಿ, ಡಿಸೀಸ್ ಮ್ಯಾನೇಜ್ಮೆಂಟ್, ಪೆಸ್ಟ್ ಮ್ಯಾನೇಜ್ಮೆಂಟ್ ಇವುಗಳನ್ನ ಯಾವ ತರ ನಾವು ಹತೋಟಿ ಮಾಡ್ಕೊಬಹುದು, ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ.